ಮದುವೆ ಆಗೋದಾಗಿ ನಂಬಿಸಿ ಮೋಸ ಮಾಡಿದ ಪ್ರಿಯಕರನ ಮನೆ ಮುಂದೆ ಗರ್ಭಿಣಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಕೋಲಾರದ ಶ್ರೀನಿವಾಸಪುರ ಪಟ್ಟಣದಲ್ಲಿರುವಂತಹ ಪ್ರಿಯಕರ ಅಮರನಾಥ್ ಮನೆ ಮುಂದೆ ಸಂಯುಕ್ತ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಗಂಡನನ್ನ ಬಿಟ್ಟು ಗಂಡನ ಸ್ನೇಹಿತ ಅಮರನಾಥ್ನನ್ನ 3 ವರ್ಷಗಳಿಂದ ಸಂಯುಕ್ತ ಪ್ರೀತಿ ಮಾಡ್ತಾ ಇದ್ರು. ಮದುವೆ ಆಗೋದಾಗಿ ನಂಬಿಸಿ ನನ್ನನ್ನ ಗರ್ಭಿಣಿ ಮಾಡಿ ಮೋಸ ಮಾಡಿದ್ದಾನೆ ಅಂತ ಧರಣಿ ಮುಂದುವರೆಸಿದ್ದಾಳೆ. ಕೋರ್ಟ್ಗೆ ನಕಲಿ ದಾಖಲೆ ಕೊಟ್ಟು ಆರೋಪಿಗಳಿಗೆ ಬೇಲ್ ಕೊಡಿಸಿದವರನ್ನ ಬಂಧನ ಮಾಡಲಾಗಿದೆ. ಕೋಲಾರದ ಹಿರಿಯ ಶ್ರೇಣಿ ಮತ್ತು ಸಿಜೆಎಂ ಕೋರ್ಟ್ಗೆ 2 ಪ್ರಕರಣಗಳಲ್ಲಿ ನಕಲಿ ದಾಖಲೆಗಳನ್ನು ಸಲ್ಲಿಕೆ ಮಾಡಿರೋ ಆರೋಪ ಕೇಳಿ ಬರ್ತಾ ಇದೆ. ಜಾಮೀನಿಗಾಗಿ ನೀಡುವ ಆಸ್ತಿ ದಾಖಲೆ ಪತ್ರಗಳಲ್ಲಿ ಬೇರೆಯವರ ಜಮೀನಿನ ಪಹಣಿಗಳನ್ನು ಉಪಯೋಗಿಸುತ್ತಿದ್ದ ಚಲಪತಿ ಅನ್ನೋ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ಗೆ ನೋಟಿನ ಸುರಿಮಳೆಗೈದು ಮಂಗಳಮುಖಿಯರು ಆಶೀರ್ವಾದ ಮಾಡಿದ್ದಾರೆ. ಕೆಜಿಎಫ್ ನಗರದ ಎನ್ಟಿ ಬ್ಲಾಕ್ನ ಕಾಳಿಕಾಂಬ ದೇವಿ ದೇಗುಲದ ಉದ್ಘಾಟನೆಗೆ ಬಂದಿದ್ದಾಗ ಕೊತ್ತೂರು ಮಂಜುನಾಥ್ಗೆ ಗರಿಗರಿ ನೋಟು ಎರಚಲಾಗಿದೆ. ನೋಟಿನ ಹಾರವನ್ನು ಹಾಕಲಾಗಿದೆ. ಬೆಳಗಾವಿಯ ಗೋಕಾಕ್ ಹೊರವಲಯದಲ್ಲಿ ಕಾಂಕ್ರೀಟ್ ಮಿಕ್ಸಿಂಗ್ ಲಾರಿ ಪಲ್ಟಿಯಾಗಿದ್ದು ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಘಟನೆಯಲ್ಲಿ ಸವಾರರಿಬ್ಬರಿಗೆ ಗಾಯಗಳಾಗಿದೆ. ಗಾಯಗೊಂಡ ಇಬ್ಬರನ್ನು ಕೂಡ ಗೋಕಾಕ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಫಾಲ್ಸ್ ಕಡೆಯಿಂದ ಗೋಕಾಕ್ ನಗರಕ್ಕೆ ಬರ್ತಿದ್ದ ಲಾರಿ ಪಲ್ಟಿ ಹೊಡೆದಿರುವಂತದ್ದು. ಶಿವಮೊಗ್ಗದ ಶಿವ ಮಂದಿರ ಸಮೀಪದಲ್ಲಿ 2 ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಕೋಟಿತಾರಿಗ ಸರ್ಕಾರಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮಂಜಯ್ಯ ಮೃತಪಟ್ಟಿದ್ದಾರೆ. ಇನ್ನು ಹರಮಘಟ್ಟ ಗ್ರಾಮದ ಮೂಲದವರಾಗಿರುವಂತಹ ಮಂಜಯ್ಯ ಕರ್ತವ್ಯ ಮುಗಿಸಿಕೊಂಡು ತೆರಳುತ್ತಿದ್ದಾಗ ಅಪಘಾತ ಸಂಭವಿಸಿರುವಂತದ್ದು. ದಾವಣಗೆರೆಯ ಬಸ್ ನಿಲ್ದಾಣದಲ್ಲಿ ಕಳ್ಳತನ ಮಾಡುತ್ತಿದ್ದ 2 ಮಹಿಳೆಯರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಚನ್ನಗಿರಿ ತಾಲೂಕಿನ ದೊಡ್ಡಘಟ್ಟದ ಮಂಜುಳಾ ಹಾಗೂ ಚಿತ್ರದುರ್ಗದ ಹೊಳಲ್ಕೆರೆಯ ಆಲಮಟ್ಟಿ ಪೂರ್ಣಿಮಾಳನ್ನ ಅರೆಸ್ಟ್ ಮಾಡಲಾಗಿದೆ. ಬಸ್ ನಿಲ್ದಾಣದಲ್ಲಿ 15 ತೊಲ ಬಂಗಾರ ಆಭರಣ ಕಳವಾಗಿರುವ ಬಗ್ಗೆ ದೂರನ್ನ ಕೊಟ್ಟಿದ್ರು. ಹೀಗಾಗಿ ಫೀಲ್ಡ್ಗಿಳಿದ ಖಾಕಿ ಪಡೆ 2 ಕಳ್ಳಿಯರನ್ನ ಬಂಧಿಸಿ 15 ಲಕ್ಷ ರೂಪಾಯಿ ಬೆಲೆಯ 155 ಗ್ರಾಂ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕಲಬುರಗಿ ಜಿಲ್ಲೆ ಚಿಂಚೋಳಿ ಠಾಣಾ ಪೊಲೀಸರು ಕಾರ್ಯಾಚರಣೆ ಮಾಡಿ 3 ಕುಖ್ಯಾತ ಬೈಕ್ ಕಳ್ಳರನ್ನ ಅರೆಸ್ಟ್ ಮಾಡಿದ್ದಾರೆ. ಒಟ್ಟು 29 ಬೈಕ್ಗಳನ್ನು ಜಪ್ತಿ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದ್ದು ಶ್ರೀಕಾಂತ್ ಬಸಯ್ಯ ಹಾಗೂ ಅಭಿನಂದನ್ ಅನ್ನೋರನ್ನ ಬಂಧಿಸಲಾಗಿದೆ. 5.41 ಲಕ್ಷ ಮೌಲ್ಯದ 29 ಬೈಕ್ಗಳನ್ನು ಸೀಸ್ ಮಾಡಲಾಗಿದೆ ಅಂತ ಹೇಳಿದ್ರು. ಇನ್ನು ಈ 3 ಜನ ಖದೀಮರು ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಹೀರೋ ಸ್ಪ್ಲೆಂಡರ್ ಬೈಕ್ಗಳನ್ನು ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ರು ಎನ್ನಲಾಗ್ತಿದೆ. ಪ್ರೀತಿಸಿ ಮದುವೆಯಾಗಿದ್ದ 2 ವರ್ಷಕ್ಕೆ ಗೃಹಿಣಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೀದರ್ನ ಬಸವ ಕಲ್ಯಾಣ ನಗರದ ತ್ರಿಪುರಾಂತದಲ್ಲಿ ನಡೆದಿದೆ. 22 ವರ್ಷದ ಸುಹಾಸಿನಿ ಲಾಖೆ ಎಂಬ ಗೃಹಿಣಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಸವ ಕಲ್ಯಾಣ ತಾಲೂಕಿನ ಬೆಟಬಾಳಕುಂದ ಗ್ರಾಮದ ನಿವಾಸಿಯಾಗಿದ್ದ ಮೃತ ಸುಹಾಸಿನಿ 2 ವರ್ಷಗಳ ಹಿಂದೆ ತ್ರಿಪುರಾಂತ ನಿವಾಸಿ ರೋಹನ್ ಎಂಬಾತನನ್ನ ಪ್ರೀತಿಸಿ ಮದುವೆಯಾಗಿದ್ದು, ಮದುವೆಯಾದ ಬಳಿಕ ಪತಿಯ ಕಿರುಕುಳದಿಂದ ಬೇಸತ್ತು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಆರೋಪಿಸಲಾಗಿದೆ. ಕಾವೇರಿ ನದಿಗೆ ಹಾರಿ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮಂಡ್ಯದ ಶ್ರೀರಂಗಪಟ್ಟಣದ ದಕ್ಷಿಣ ಕಾವೇರಿ ಬಳಿ ನಡೆದಿದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಪ್ರಸಾದಿ ಹಳ್ಳಿಯ 23 ವರ್ಷದ ಸಿಂಚನ ಕಾವೇರಿ ನದಿಗೆ ಜಿಗಿದು ಪ್ರಾಣ ಬಿಟ್ಟಿದ್ದಾಳೆ. ಇನ್ನು ಸ್ಥಳಕ್ಕೆ ಶ್ರೀರಂಗಪಟ್ಟಣ ಟೌನ್ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಯುವತಿಯ ಶವಕ್ಕಾಗಿ ಪೊಲೀಸರು ಹುಡುಕಾಟವನ್ನು ಮುಂದುವರೆಸಿದ್ದಾರೆ.